ಎಷ್ಟಾಯ್ತು ಮೇಡಮ್? 2000 ಆಯ್ತು. ತಗೊಳ್ಳಿ, ಡೆಬಿಟ್ ಕಾರ್ಡ್ ಸ್ವೈಪ್ ಮಾಡಿ. ಮೇಡಮ್ ಡಿಕ್ಲೈನ್ ಆಗಿದೆ, ಬ್ಯಾಲೆನ್ಸ್ ಇಲ್ಲ ಅನ್ಸುತ್ತೆ. ಇಲ್ಲ ಇಲ್ಲ, ಅಕೌಂಟ್ ಅಲ್ಲಿ ದುಡ್ಡಿದೆ. ನಿಮ್ ಸ್ವೈಪಿಂಗ್ ಮೆಷಿನ್ ಏನೋ ಸಮಸ್ಯೆ ಇರ್ಬೋದು, ಮತ್ತೊಮ್ಮೆ ಟ್ರೈ ಮಾಡಿ. ಸರಿ ಮೇಡಮ್, ಟ್ರೈ ಮಾಡ್ತೀನಿ. ಮೇಡಮ್ ಮತ್ತೆ ಡಿಕ್ಲೈನ್ ಆಗಿದೆ. ಇಲ್ಲ ಮೇಡಮ್, ನಿನ್ನೆಷ್ಟೇ ಬ್ಯಾಲೆನ್ಸ್ ಚೆಕ್ ಮಾಡಿದೆ. ಲಾಸ್ಟ್ ಮತ್ತೊಮ್ಮೆ ಟ್ರೈ ಮಾಡ್ತೀರಾ? ಇಲ್ಲ ಮೇಡಮ್, ಮತ್ತೆ ಡಿಕ್ಲೈನ್ ಆಯ್ತು. ಯಾವುದಕ್ಕೊಮ್ಮೆ ನೀವು ಬ್ಯಾಲೆನ್ಸ್ ಚೆಕ್ ಮಾಡಿ. ಚೆಕ್ ಮಾಡ್ತೀನಿ. ನೀವು ಹೇಳಿದ್ ಕರೆಕ್ಟು, 8000 ಇತ್ತು. ಬೆಳಿಗ್ಗೆ EMI ಕಟ್ ಆಗಿದೆ. 30 ರೂಪಾಯಿ, 30 ರೂಪಾಯಿ, 30 ರೂಪಾಯಿ. ಇದೇನಿದು ಟೋಟಲ್ 90 ರೂಪಾಯಿ ಕಟ್ ಆಗಿದೆ. ಓ ಅದಾ ಮ್ಯಾಮ್, ಅದು ಪೋಸ್ಟ್ ಡೆಕ್ ಚಾರ್ಜ್ ಕಟ್ ಆಗಿರೋದು. ಪೋಸ್ಟ್ ಡೆಕ್ ಅಂದ್ರೆ ಏನು? ಪೋಸ್ಟ್ ಡೆಕ್ ಅಂದ್ರೆ ಪಾಯಿಂಟ್ ಆಫ್ ಸೇಲ್ ಡಿಕ್ಲೈನ್ ಅಂತ. ನಿಮ್ದು ICICI ಬ್ಯಾಂಕ್ ಕಾರ್ಡ್ ಅಲ್ವಾ? 25 ರೂಪಾಯಿ ಪ್ಲಸ್ GST 30 ರೂಪಾಯಿ. ಅಂಡ್ ನೀವು 3 ಸತಿ ಕಾರ್ಡ್ ನ ಸ್ವೈಪ್ ಮಾಡಿದ್ರ, ಅದು ಡಿಕ್ಲೈನ್ ಆಗಿದೆ. ಅದಕ್ಕೆ 90 ರೂಪಾಯಿ ಕಟ್ ಆಗಿರೋದು. ಓ ಹೌದಾ, ಸರಿ ಮೇಡಮ್, ಕ್ಯಾಶ್ ತಗೊಳ್ಳಿ. ಸೊ ಅದಕ್ಕೆ ಡೆಬಿಟ್ ಕಾರ್ಡ್ ನ ಸ್ವೈಪ್ ಮಾಡೋ ಮೊದಲು ನಿಮ್ಮ ಬ್ಯಾಂಕ್ ಅಕೌಂಟ್ ಅಲ್ಲಿ ಬ್ಯಾಲೆನ್ಸ್ ಇದೆಯಾ ಇಲ್ವಾ ಅಂತ ಚೆಕ್ ಮಾಡ್ಕೊಳ್ಳಿ. ಆಲ್ಮೋಸ್ಟ್ ಎಲ್ಲಾ ಬ್ಯಾಂಕ್ ಅಲ್ಲೂ ಕೂಡ ಈ ಪೋಸ್ಟ್ ಡೆಕ್ ಚಾರ್ಜಸ್ ನ ಹಾಕ್ತಾರೆ. ಹುಷಾರಾಗಿರಿ. ಅಂದ್ಹಾಗೆ ಈ ವಿಚಾರನ ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡೋದನ್ನ ಮರಿಬೇಡಿ. ಬಾಸ್ ವಾಲಾ, ಬಿ ದ ಬಾಸ್.